ಹಲೋ ಟ್ರೇಡರ್ಸ್, ವೆಲ್ಕಮ್ ಟು ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ. ಇದು ನಿನ್ನೆದು ಡಿಲೀಟ್ ಮಾಡ್ತೀನಿ. ಇವತ್ತು ಡೇಟ್ ನೋಡ್ಬೋದು 27 ಮಾರ್ಚ್ 2025. ಡೇಟ್ ಟೈಮ್ ನೋಡ್ಬೋದು 8:42 ಆಗ್ತಿದೆ. ಟೈಮ್ ಇನ್ ಬ್ಯಾಂಗ್ಳೂರ್ ನೀವು ನೋಡ್ಬೋದು 8:42 ಆಗ್ತಿದೆ. ಈವನ್ ನನ್ನ ಲ್ಯಾಪ್ಟಾಪ್ ಅಲ್ಲಿ ಸಹ ನೀವು ನೋಡ್ಬೋದು 8:42 ಆಗ್ತಿದೆ. ನೋ ಚೇಂಜಸ್, ನಥಿಂಗ್. ಇವತ್ತು ಮಾರ್ಕೆಟ್ ಯಾವ ರೀತಿ ಇರ್ಬೋದು ಅಂತಂದ್ರೆ, ಮಾರ್ನಿಂಗ್ ಗ್ಯಾಪ್ ಅಪ್ ಅಥವಾ ನ್ಯೂಟ್ರಲ್ ಓಪನ್ ಆಗ್ಬಿಟ್ಟು ಈ ರೀತಿ ಒಂದು ಟ್ರೆಂಡ್ ಮಾಡಿಸುತ್ತೆ. ಈ ರೀತಿ ಒಂದು ಪ್ರೈಸ್ ಆಕ್ಷನ್ ಮಾಡಿಸ್ಬಿಟ್ಟು ಫುಲ್ ಡೇ ಏನಾಗತ್ತೆ, ಬೀಳ್ತಾನೇ ಇರತ್ತೆ ಮಾರ್ಕೆಟ್. ಗೊತ್ತಾಯ್ತಾ? ಈ ರೀತಿ ಇರ್ಬೋದು. ಓಕೆನಾ? ಸೊ ಮಾರ್ಕೆಟ್ ಅನ್ನೋದು ಏನು, ಇವತ್ತು ಫುಲ್ ಡೇ ಸೇಲಿಂಗ್ ಸೈಡೇ ಇರುತ್ತೆ. ಮಾರ್ನಿಂಗ್ ಏನ್ ಗ್ಯಾಪ್ ಅಪ್ ಆಗಿರುತ್ತೆ, ಇದು ಮಾತ್ರ ಅಪ್ಸೈಡ್ ಮೊಮೆಂಟಮ್ ಇರುತ್ತೆ. ನಾನು ಇವತ್ತು ಒಂದೇ ಟ್ರೇಡ್ ಮಾಡ್ತೀನಿ. ಅದು ಸಹ ಇಲ್ಲಿ ಒಂದು ಟ್ರೆಂಡ್ ಲೈನ್ ಬ್ರೇಕ್ಔಟ್ ತರ ಬರುತ್ತೆ. ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ ನ ತಗೊಂಡು ಹಾಗೆ ಐ ವಿಲ್ ವೇಟ್ ಫಾರ್ ಮಿನಿಮಮ್ 100 ಪಾಯಿಂಟ್ಸ್. ಯಾಕೆಂತಂದ್ರೆ ನನಗೆ ಗೊತ್ತು ಈ ಮಾರ್ಕೆಟ್ ಇವತ್ತು ಇದೇ ರೀತಿ ಹೋಗ್ಬೋದು ಅಂತ. ಆಲ್ರೆಡಿ ನೀವು ಲಾಸ್ಟ್ 15 ಡೇಸ್ ಇಂದ ನೋಡ್ತಾನೆ ಇದ್ದೀರಾ ಎವ್ರಿ ಡೇ ನಾನು ಹೇಗೆ ಮಾಡ್ತಾ ಇದ್ದೀನಿ ಅಂತ. ಓಕೆ, ಎನಿಹೌ ಆಫ್ಟರ್ ಮಾರ್ಕೆಟ್ ಏನಾಗಿದೆ ಅಂತ ನೋಡೋಣ. ಹಲೋ ಟ್ರೇಡರ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ. ಆಸ್ ಪರ್ ಪ್ರೀ ಮಾರ್ಕೆಟ್ ಪ್ಲಾನ್, ಮಾರ್ಕೆಟ್ ಏನಾಯ್ತು, ಬೆಳಗ್ಗೆ ಗ್ಯಾಪ್ ಅಪ್ ಅಥವಾ ನ್ಯೂಟ್ರಲ್ ಹಾಕ್ಬಿಟ್ಟು ಮಾರ್ಕೆಟ್ ಅನ್ನೋದು ಅಪ್ಸೈಡ್ ಹೋಗುತ್ತೆ ಅಂತ ಹೇಳಿದೆ. ಆದ್ರೆ ಮಾರ್ಕೆಟ್ ಅನ್ನೋದು ಗ್ಯಾಪ್ ಡೌನ್ ಓಪನ್ ಆಯ್ತು 130 ಪಾಯಿಂಟ್ಸ್. ಆದ್ರೆ ನೋಡ್ಬೋದು ಯಾವ ರೀತಿ ಮೊಮೆಂಟಮ್ ಬಂದಿದೆ ಅಂತ. ಸೊ ಸೆ ಈ ಮೊಮೆಂಟಮ್ ಅಲ್ಲಿ ನಾನು ಇರ್ಲಿಲ್ಲ. ಸೊ ನನ್ನ ಪ್ಲಾನ್ ಆಫ್ ಆಕ್ಷನ್ ಏನು, ಇವತ್ತು ಮಾರ್ಕೆಟ್ ಅನ್ನೋದು ಇಲ್ಲಿ ಒಂದು ಟ್ರೆಂಡ್ ಲೈನ್ ಬ್ರೇಕ್ಔಟ್ ಮಾಡಿಸುತ್ತೆ, ಇಲ್ಲಿಂದ ಡೌನ್ ಸೈಡ್ ಗೆ ನೋಡ್ತೀನಿ, ಹ್ಯೂಜ್ ಟಾರ್ಗೆಟ್ ಗೆ ನೋಡ್ತೀನಿ ಅಂತ ವೇಟ್ ಮಾಡ್ತಾ ಇದ್ದೆ. ಸೊ ಆದ್ರೆ ಆಸ್ ಪರ್ ನನ್ನ ಪ್ಲಾನ್ ಆಫ್ ಆಕ್ಷನ್ ಇಲ್ಲಿ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಯ್ತು. ಟ್ರೆಂಡ್ ಲೈನ್ ಬ್ರೇಕ್ಔಟ್ ಆಗಿದೆ, ನನಗೆ ಇಲ್ಲಿ ಎಂಟ್ರಿ ಸಹ ಸಿಕ್ತು. ಎಲ್ಲಿ ಈ ಟ್ರೆಂಡ್ ಲೈನ್ ಬ್ರೇಕ್ಔಟ್ ಅಲ್ಲಿ ನನಗೆ ಇಲ್ಲಿ ರೀಟೆಸ್ಟ್ ಅಲ್ಲಿ ಎಂಟ್ರಿ ಸಿಕ್ತು. ಇವತ್ತು ಇದು ಎಕ್ಸ್ಪೈರಿ ಅಲ್ವಾ, 30 ಪಾಯಿಂಟ್ಸ್ ಈಸಿಯಾಗಿ ಸಿಕ್ತು. ಆದ್ರೆ ನನ್ನ ಟಾರ್ಗೆಟ್ ಬಂದ್ಬಿಟ್ಟು 100 ಪಾಯಿಂಟ್ಸ್ ಇವತ್ತು ಬರ್ಬೋದು ಅಂತ ಈಸಿಯಾಗಿ. ಸೊ ಆದ್ರೆ ಅದು ಆಗ್ಲಿಲ್ಲ, ಮತ್ತೆ ಕಾಸ್ಟ್ ಟು ಕಾಸ್ಟ್ ಗೆ ಬಂತು. ಆಸ್ ಪರ್ ಮೈ ಎಕ್ಸ್ಪೀರಿಯನ್ಸ್, ಈ ಲೋನ ಏನಾದ್ರು ಇದು ಕ್ರಾಸ್ ಓವರ್ ಆದ್ರೆ, ಬ್ರೇಕ್ ಡೌನ್ ಆದ್ರೆ ಇನ್ನು ಮಾರ್ಕೆಟ್ ಅಲ್ಲಿ ಮೊಮೆಂಟಮ್ ಬರ್ಬೋದು ಅಂತ ವೇಟ್ ಮಾಡ್ತಾ ಇದ್ದೆ. ಫುಲ್ ಡೇ ವೇಟ್ ಮಾಡಿದೆ, ಈ ಲೋನ್ ಬ್ರೇಕ್ಔಟ್ ಆಗಿಲ್ಲ ಯಾವುದೇ ರೀತಿ. ಸೊ ಅದರಿಂದ ಐ ಹಾವ್ ಟ್ರೇಡೆಡ್ ಓನ್ಲಿ ಒನ್ ಟ್ರೇಡ್, ಕ್ಲೋಸ್ ಆಯ್ತು. ಯು ಕ್ಯಾನ್ ಸಿ ನನ್ನ ಪ್ಲಾನ್ ಆಫ್ ಆಕ್ಷನ್ ಒಂದು ಹೈ ಆಗತ್ತೆ, ಬ್ರೇಕ್ಔಟ್ ಆಗತ್ತೆ, ಡೌನ್ ಸೈಡ್ ಬರಬೇಕು ಅಂತ ಥಿಂಕ್ ಮಾಡಿದೆ. ಆದ್ರೆ ಡೌನ್ ಸೈಡ್ ಬರ್ಲಿಲ್ಲ, ಮೇ ಬಿ ನಾಳೆ ಬರ್ಬೋದೇನೋ. ಸೊ ಮ್ಯಾಕ್ಸಿಮಮ್ ಫ್ರೈಡೇಸ್ ಮಾರ್ಕೆಟ್ ಅನ್ನೋದು ಸೇಲಿಂಗ್ ಸೈಡ್ ಇರುತ್ತೆ, ನೋಡ್ಬೇಕು ನಾಳೆ ಏನಾಗತ್ತೆ ಅಂತ. ಸೊ ನಾವು ಸ್ಟಾಕ್ ಮಾರ್ಕೆಟ್ ಬಗ್ಗೆ ಬೇಸಿಕ್ಸ್ ಟು ಮಾಸ್ಟರ್ ಲೆವೆಲ್ ತನಕ ಏನೇನ್ ಬೇಕು ಪ್ರತಿಯೊಂದು ಸಬ್ಜೆಕ್ಟ್ ಹೇಳ್ಕೊಟ್ಟಿದೀವಿ. ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಶ್ರೀಲಕ್ಷ್ಮಿ ಟ್ರೇಡಿಂಗ್ ಅಕಾಡೆಮಿ ಅಂತ ಒಂದು ಆಪ್ ಇರುತ್ತೆ. ಆಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಗೆ ಕೋರ್ಸ್ ಅನ್ನೋದು ಅವೈಲಬಿಲಿಟಿ ಇದೆ. ಸೊ ಕಲಿಯೋಕ್ಕೂ ತುಂಬಾ ಸಿಗತ್ತೆ. ಪ್ರಾಕ್ಟೀಸ್ ಮಾಡಿ, ಅರ್ನಿಂಗ್ ಸ್ಟಾರ್ಟ್ ಆಗತ್ತೆ, ಈಸಿ ಆಗತ್ತೆ ಟ್ರೇಡ್ ಮಾಡ್ಲಿಕ್ಕೆ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು.